ನಾನು ನಾಗಮಂಗಲದ ದೀಕ್ಷಿತ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮೊದಲು ಒಂದು ಚಾಪ್ಟರ್ ಓದಬೇಕು ಅಂದರೆ ಜಾಸ್ತಿ ಟೈಮ್ ಹಿಡಿತಿತ್ತು. 2 ಅವರ್ಸಿಂದ 3 ಅವರ್ಸ್ ಗಂಟು ಟೈಮ್ ಹಿಡಿತಿತ್ತು. ಈಗ ಇಲ್ಲಿ ಮೆಮೊರಿ ಏಕಲವ್ಯ ವಿದ್ಯೆ ಕಲಿತಾಗ್ಲಿಂದ ಸ್ವಲ್ಪ ಒಂದು 15-20 ಮಿನಿಟ್ಸಲ್ಲಿ ಒಂದು ಚಾಪ್ಟರ್ ಕಲಿತೀನಿ. ಇನ್ನು ಒಂದು ವೀಕಲ್ಲಿ ಒಂದು ಟೆಕ್ಸ್ಟ್ ಬುಕ್ ಮುಗಿಸ್ಬೋದು. ಅಷ್ಟು ಈಸಿ ಆಗುತ್ತೆ ಈಗ ಮೆಮೊರಿ ಕಲಿತಾದ್ಮೇಲೆ. ನಾನು ಮೊದಲು ಎಕ್ಸಾಮಿಗೆ ಓದ್ಕೋಬೇಕಾರೆಲ್ಲ ಜಾಸ್ತಿ ಟೈಮ್ ಹಿಡಿತಿತ್ತು. ಈಗ ಎಕ್ಸಾಮ್ ಬಂದರೆ ಫಸ್ಟು ಎಕ್ಸಾಮ್ ಅಂದರೆ ಭಯ ಆಗ್ತಿತ್ತು. ಹಿಂದೆ ಎಕ್ಸಾಮ್ ಹಿಂದಿನ ದಿನ ಓದ್ಕೋತಿದ್ದೋ. ಆದರೆ ಈಗ ಎಕ್ಸಾಮ್ ಯಾವತ್ತೇ ಇರಲಿ ಮೆಮೊರಾಗ್ಸ್ ಇರೋದು ನೋಡಿಕೊಂಡು ಒಂದು ಸತಿ ನೋಡಿಕೊಂಡ್ರೆ ಎಲ್ಲನೂ ಕಣ್ಣಲ್ಲಿ ಆಡಿಸ್ಕೊಂಡ್ರೆ ಎಲ್ಲ ಬರುತ್ತೆ. ಮಕ್ಕಳನ್ನ ಒಂದು ವರ್ಷ ಟ್ಯೂಷನ್ ಕಳಿಸೋ ಬದಲು ಕೇವಲ 1 ವಾರ 100% ಮೆಮೊರಿ ಏಕಲವ್ಯ ಟ್ರೈನಿಂಗ್ ಕಳಿಸ್ಕೊಡಿ. ಆಗ ಈ ಮಗು ಹೇಳ್ತಾ ಇರೋ ಪ್ರಕಾರನೇ ನಿಮ್ಮ ಮಕ್ಕಳು ಕೂಡ ಎಕ್ಸಾಮ್ ಕ್ಲಿಯರ್ ಆಯಿತು, ಕಾನ್ಫಿಡೆನ್ಸ್ ಬಂತು ಮತ್ತು ಓದಿದ್ದೆಲ್ಲ ನೆನ್ಕೊಳ್ತಾ ಇದೆ ಅಂತ ಖುಷಿಯಿಂದ ನಿಮ್ಮ ಹತ್ರ ಹೇಳ್ಕೊಳುತ್ತೆ. ನಿಮ್ಮ ಮಕ್ಕಳಲ್ಲೂ ಕೂಡ ಇದೇ ಥರದ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದರೆ ನಾವು ನಡೆಸ್ಕೊಡ್ತಾ ಇರುವಂಥ 100% ಮೆಮೊರಿ ಏಕಲವ್ಯ ಟ್ರೈನಿಂಗ್ಗೆ ಸೇರಿಸಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ ಮೇಲೆ ವಾಟ್ಸಪ್ ಮಾಡಿ, ನಾವೇ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀವಿ. ಥ್ಯಾಂಕ್ ಯು ಸೊ ಮಚ್.